ನಂಗೆ ಕಾಣಿಸ್ತಾ ಇದೆ ಇಲ್ಲಿ ಈ ಕಡೆ ಒಂದು ನದಿ ಹರ್ಕೊಂಬರಕ್ಕೆ ಜಾಗ ಮಾಡಿದಿರಾ. ಮಳೆ ನೀರಿನ ನದಿಗಳು, ಉಪನದಿಗಳು, ನೇತ್ರಾವತಿ ಹಾಗೂ ಹಲವಾರು ಉಪನದಿಗಳು ಹರ್ಕೊಂಬರಕ್ಕೆ ಇಲ್ಲೆಲ್ಲ ಜಾಗ ಮಾಡಿದ್ದೀರಾ. ಸೊ ಅಲ್ಲೇನೋ ಮೆಟ್ಲು ತರ ಕಾಣಿಸ್ತಿದಲ್ಲ, ಅದೇನು ಸರ್? ಮೇಡಮ್ ಇದೊಂದು 200 ಮೀಟರ್ ಕೆನಾಲ್ ಮಾಡಿದ್ವಿ, KRS ಟೈಪು. ಓಕೆ. ನೀರು ಯಾವಾಗಲೂ ಇದರಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಅಲ್ಲಿ ಹೋಗೋಣ ಸರ್, ಬನ್ನಿ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ಹಾರ್ಟ್ ಶೇಪ್ ಲೇಕ್ ಇದೆ. ಆಮೇಲೆ ಇಲ್ಲೆಲ್ಲ ಅಲ್ಲಿ ಹಳ್ಳ ಮಾಡಿದ್ದಾರೆ. ಸೊ ಉಪನದಿಗಳು ಮಳೆಗಾಲದಲ್ಲಿ ಹರ್ಕೊಂಡ್ಬಂದು ಇದ್ರ ಸುತ್ತ ನಿಮಗೆ ನ್ಯಾಚುರಲ್ ಗಾರ್ಡನ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡಿದ್ರು. ಮೂಕಾನನ ಮಿರಾಕಲ್ ಗಾರ್ಡನ್ ಅಂತ. ಓಕೆ. ಮೇ ಎಂಡ್ಗೆ ಓಪನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಹಂಗಾಗಿ ವರ್ಕ್ ಸ್ಟಾರ್ಟ್ ಮಾಡಿದೀನಿ. ಒಂದು 2 ಮಂತ್ಸ್ ಒಳಗೆ ಕಂಪ್ಲೀಟ್ ಮಾಡ್ತೀನಿ ಪ್ರಾಜೆಕ್ಟ್. ಸೊ ನೋಡಿ, ಗಾರ್ಡನ್ ಅಂತ ಹೇಳೋ ನೆಸೆಸಿಟಿ ಇಲ್ಲ. ದಿಸ್ ಇಸ್ ನ್ಯಾಚುರಲ್ ಫಾರೆಸ್ಟ್. ನೀವು ನೋಡಿದ್ರೆ ಸುತ್ತಲೂ ಹಸಿರು ವನ, ಕಾಡು ಮಧ್ಯ ನಾವು ನಿಂತಿದ್ದೀವಿ. ಅಷ್ಟೇ ಅಲ್ಲದೆ ಇವರು ನ್ಯಾಚುರಲ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ಎಲ್ಲ ನದಿಗಳು ಉಕ್ಕಿ ಹರಿದು ಬಂದು ಇವ್ರು ರೆಸಾರ್ಟ್ ಒಳಗೆ ಹರ್ಕೊಂಬರುತ್ತೆ. ಐ ಥಿಂಕ್ ದಿಸ್ ಇಸ್ ವಂಡರ್ಫುಲ್ ಪ್ರಾಜೆಕ್ಟ್ ಸರ್. ಆಮೇಲೆ ಏನೋ ಸ್ಟೆಪ್ಸ್ ಥರ ಮಾಡಿದ್ರಲ್ಲ, ಅದೇನು ಸರ್? ಮೇಡಮ್ ಅದು ಆಂಪಿ ಥಿಯೇಟರ್ ಅಂತ ಹೇಳಿ. ಓಕೆ. ಸ್ಟೇಜ್ ಇದೆ. ಸ್ಟೇಜ್ ಮೇಲೆ ಒಂದು 350 ಜನ ಕುತ್ಕೊಂಡು ಸಣ್ಣ ಇವೆಂಟ್ಸ್ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟೇಜ್ ಮಾಡಿ ಆಂಪಿ ಥಿಯೇಟರ್. ನ್ಯಾಚುರಲ್ ಓಪನ್ ಥಿಯೇಟರ್. ನ್ಯಾಚುರಲ್ ಓಪನ್ ಥಿಯೇಟರ್. ನೋಡಿ, ನೀವು ಕಲಾಗ್ರಾಮ ಆಗಲಿ ಇನ್ನೊಂದು ಕಡೆ ಆಗಲಿ ಆಂಪಿ ಥಿಯೇಟರ್ಸ್ ನೋಡಿರ್ತೀರಾ. ಮ್ಯೂಸಿಕಲ್ ಇವೆಂಟ್ಸು, ನಾಟಕಗಳು ನಡೀತಿರುತ್ತೆ. ಬಟ್ ಕಾಡು ಮಧ್ಯದಲ್ಲಿ ಆಂಪಿ ಥಿಯೇಟರ್ ಮಾಡಿದ್ದಾರೆ ಅಂದರೆ ಅದು ಇವರೊಬ್ಬರೇನೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮ್ಮ ಒಂದು ಈ ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾವು ರೋಡ್ ಮಾಡಿದ್ರೆ ನೀವು ನೋಡೋದು ಮೇಡಮ್, ಒಳಕಲ್ಲೇ ಯೂಸ್ ಮಾಡಿದ್ವಿ. ಕರೆಕ್ಟ್. ಎಲ್ಲ ನ್ಯಾಚುರಲ್ ಸ್ಟೋನ್ಸ್ ಯೂಸ್ ಮಾಡಿ ಹೌದು ರೋಡ್ ಮಾಡಿದ್ವಿ. ಅದೇನಪ್ಪ ಅಂದ್ರೆ ಒಂದು ಸ್ವಲ್ಪ ನಡಿಬೇಕಾದ್ರೆ ಇದನ್ಸುತ್ತೆ, ಅದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ಸಣ್ಣದಾಗಿ ಹೊಳೆ ಹರ್ಕೊಂಡ್ ಬರ್ತಾ ಇದೆ ಸರ್ ನೀರು. ಇದು ಏನ್ ನೀರು, ಎಲ್ಲಿಂದ ಬರ್ತಾ ಇದೆ ಸರ್? ಇದು ಮೇಡಮ್, ಇದು ಗುಡ್ಡದಲ್ಲಿ ಕೆಪಿಲರಿ ಆಕ್ಷನ್ ಇಂದ ಜನರೇಷನ್ ಆಗಿ ಬರ್ತಾ ಇರ್ತಕ್ಕಂಥದ್ದು ನ್ಯಾಚುರಲ್ ವಾಟರ್. ಓಕೆ. ಡೈರೆಕ್ಟ್ ಕುಡಿಬಹುದು, ಏನಿಲ್ಲ ತೊಂದರೆ ಇಲ್ಲ. ಓಕೆ. ಗುಡ್ ವಾಟರ್. ಎಲ್ಲೋ ಕಾಡಲ್ಲಿ ಉದ್ಭವ ಆಗಿ ಹುಟ್ಟೋ ಉಪನದಿಗಳಿಂದ ಬರ್ತಾ ಇರೋ ನೀರು. ಹೌದು, ಸಣ್ಣ ಸ್ಟ್ರೀಮ್ಸ್ ಇರ್ತವೆ. ಬೇಸಿಗೆಯಲ್ಲಿ ಎಷ್ಟಿರುತ್ತೆ, ಮಳೆಗಾಲದಲ್ಲಿ ಫುಲ್ ಹೋಗುತ್ತೆ. ಸರ್, ನನಗೆ ಇದು ನೋಡ್ತಾ ಇದ್ರೆ ಈ ಲವ್ ಮಾಕ್ಟೇಲ್ 2 ಫಿಲಮ್ ಅಲ್ಲಿ ಒಂದು ಶೂಟಿಂಗ್ ಸ್ಪಾಟ್ ಇತ್ತು. ಅದೇನಾದ್ರು ಬಹುಶಃ ನಿಮ್ಮ ಒಂದು ಇದ್ರಲ್ಲೇ ಶೂಟ್ ಮಾಡಿದಾರಾ? ಇಲ್ಲ, ನಾನು ಪಿಕ್ಚರ್ ನೋಡಿಲ್ಲ. ಓಕೆ ಸರ್, ಮುಂದಿನ ದಿನಗಳಲ್ಲಿ ನಮ್ಮ ಗ್ರೂಪ್ಸ್ ಅಲ್ಲಿ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲ ಇದ್ದಾರೆ. ಅವರೆಲ್ಲ ಬಂದ್ರೆ ಶೂಟ್ ಮಾಡಕ್ ನೀವು ಅವಕಾಶ ಕೊಡ್ತೀರಾ ಸರ್? ಮಾಡ್ಕೊಡ್ತೀರಾ. ನೋಡಿ, ಎಷ್ಟೊಳ್ಳೆ ಮಾತು ಹೇಳಿದ್ರು. ಫ್ಯೂಚರ್ ಡೇಸ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಕಲ್ಚರಲ್ ಗ್ರೂಪ್ ಅಲ್ಲಿ ಸುಮಾರು ಜನ ಡೈರೆಕ್ಟರ್ಸ್, ಪ್ರೊಡ್ಯೂಸರ್, ಆಕ್ಟರ್ಸ್, ಅಷ್ಟೇ ಅಲ್ಲ ನಾನು ಹೇಳ್ದಂಗೆ ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಶೂಟ್ ಯಾರೇ ಮಾಡಬೇಕು ಅಂದ್ರು ಈ ಒಂದು ಸುಂದರವಾದ ಜಾಗಕ್ಕೆ ಬಂದರೆ 10% ಡಿಸ್ಕೌಂಟ್ ಖಂಡಿತ ಇರುತ್ತೆ. ಸೊ ಕಲ್ಚರಲ್ ಗ್ರೂಪ್ ಅಂತ ಹೆಸರು ಹೇಳ್ಕೊಂಡಾರು ಬನ್ನಿ, ಇಲ್ಲ ನವನಾರಿ ಗ್ರೂಪ್ ಅಂತನಾರು ಹೇಳ್ಕೊಂಬನ್ನಿ. ಸರ್ ಕಡೆಯಿಂದ ನಿಮ್ಮ ಫ್ಯಾಮಿಲೀಸ್ಗಾಗಲಿ ಶೂಟಿಂಗ್ ಆಗಲಿ ಡಿಸ್ಕೌಂಟ್ ಕೊಡ್ತಾರೆ. ಆ್ಯಂಡ್ ಇಷ್ಟೊಳ್ಳೆ ನ್ಯಾಚುರಲ್ ಎನ್ವಿರಾನ್ಮೆಂಟ್. ನಿಜವಾಗ್ಲೂ ನಾನು ಇದುವರೆಗೂ ಎಷ್ಟೋ ರೆಸಾರ್ಟ್ಸ್ಗೆ ಹೋಗಿದ್ದೀನಿ. ದಿಸ್ ಇಸ್ ಸೂಪರ್. ಇದು ಟೋಟಲ್ 7 ವಾಟರ್ ಫಾಲ್ಸ್ ಬರ್ತಾವೆ ಮೇಡಮ್. 7 ವಾಟರ್ ಫಾಲ್ಸ್ ಹರ್ಕೊಂಡು ಇದ್ರೊಳಗೆ ಬರುತ್ತೆ. ಅಲ್ಲ, 25 ಅಡಿ ವಾಟರ್ ಫಾಲ್ಸ್ ಅದು. ಓಕೆ. ಇಲ್ಲ, ಒಳಗಡೆ ಹೋಗ್ಬೇಕು. ಅಲ್ಲೊಂದು ಇದೆ 18 ಅಡಿ ಇದೆ. ಓಕೆ. ಅದಾದ್ಮೇಲೆ 8 ಅಡಿ 10 ಅಡಿ ಕ್ಯಾಸ್ಕೆಟ್ ತರ ವಾಟರ್ ಫಾಲ್ಸ್ ನಾವು ಕ್ರಿಯೇಟ್ ಮಾಡಿ. ಬಾವಿ ಏನೋ ಇದೆಯಲ್ಲ, ಅದು ಬಾವಿನಾ ಸರ್? ಬಾವಿ ಮೇಡಮ್, ನ್ಯಾಚುರಲ್ ಬಾವಿ, ಕುಡಿಯೋ ನೀರಿಗೋಸ್ಕರ ಮಾಡಿರೋ ಬಾವಿ. 2 ಬಾವಿ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಅಲ್ಲಿ ನೀರು ಬಂದ ತಕ್ಷಣ ನಮ್ಮಲ್ಲಿ ಪಂಪಿಂಗ್ ಮಾಡ್ಕೊಂಡು ರೆಸಾರ್ಟ್ಗೆ ಯೂಸ್ ಮಾಡ್ತಾರೆ. ಬಾವಿ, ನ್ಯಾಚುರಲ್ ಬಾವಿ. ಅಲ್ಲೊಂದು ಕೆರೆ ಇದೆ, ಇಲ್ಲೂ ದೊಡ್ಡ ಕೆರೆ ಇದು. ಅಲ್ಲೊಂದು ಸಣ್ಣ ಕೆರೆ ಇದೆ. ಅಲ್ಲಿಂದ ಅಲ್ಲೊಂದು ಫಾಲ್ಸ್ ಇದೆ, ಹೋಗಿ ಬರೋ ನ್ಯಾಚುರಲ್ ಮಾಡಿದ್ದೀನಿ ಅದನ್ನ. ನ್ಯಾಚುರಲ್ ಫಾಲ್ಸ್ ನೋಡೋಣ ಸರ್. ನೋಡಿ, ಅದು ಫಾರೆಸ್ಟ್ ಒಳಗಿಂದ ಜರಿ ಹರ್ಕೊಂಡು ಬಂದು ಇಲ್ಲಿ ಬರುತ್ತೆ. ಇಲ್ಲಿಂದ ಹರ್ಕೊಂಡು ಹೋಗಿ ಅಲ್ಲೊಂದು ಚಿಕ್ಕ ಹೊಳ್ಳ ಥರ ಇದೆ, ಅಲ್ಲಿ ಹೋಗುತ್ತೆ. ಅಲ್ಲಿಂದ ಅವ್ರ ಹಾರ್ಟ್ ಶೇಪ್ ಲೇಕ್ ಹೋಗುತ್ತೆ. ಸೊ ಇದು ಕಾಡಿಂದ ನ್ಯಾಚುರಲ್ ಆಗಿ ಸಣ್ಣದಾಗಿ ಜರಿ ಬರ್ತಿದೆ. ಇವಾಗ ನಿಮಗೆ ಗೊತ್ತು, ದಿಸ್ ಇಸ್ ಸಮ್ಮರ್, ಪೀಕ್ ಸಮ್ಮರ್ ಇರೋದ್ರಿಂದ ನೀರಿನ ಫ್ಲೋ ಕಡಿಮೆ ಇದೆ. ಸೊ ಇವ್ರು ಸಿವಿಲ್ ಇಂಜಿನಿಯರ್ ಆಗಿ ಎತ್ತಿನಹೊಳೆ ಪ್ರಾಜೆಕ್ಟು, ಹಲವಾರು ನದಿ ನೀರಿನ ಜೋಡಣೆ ಪ್ರಾಜೆಕ್ಟ್ ಮಾಡಿರೋದ್ರಿಂದ ಇವ್ರಿಗೆ ಎಷ್ಟು ಅನುಭವ ಇದೆ ಅಂದರೆ ಅವ್ರ ಸ್ವಂತ ರೆಸಾರ್ಟಲ್ಲಿ ಕೂಡ ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಇವರೆಲ್ಲೂ ಕೂಡ ರಿಸೋರ್ಸ್ನ ವೇಸ್ಟ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಆ ನೀರು ಮೂಲನ ತಿಳ್ಕೊಂಡು ಆ ನೀರಿನ ಮೂಲ ಕಾಡಿಂದ ಬರ್ತದೆ. ದಿಸ್ ಇಸ್ ವೆರಿ ನ್ಯಾಚುರಲ್ ವಾಟರ್. ಅವ್ರು ಹೇಳಿದ್ರು ನೀವು ಡೈರೆಕ್ಟಾಗಿ ಕುಡಿಬೋದು ಈ ನೀರನ್ನ ಅಂತ, ಬಿಕಾಸ್ ಅದು ಗಿಡ ಮೂಲಿಕೆಗಳಿಂದ ಕೂಡಿ ಬರ್ತಾ ಇರೋಂಥ ನೀರು. ಬಟ್ ಜರಿ ಬರ್ತಾ ಇದೆ, ನಿಮ್ಗೆ ಗೊತ್ತಿರೋಂಗೆ ಸಮ್ಮರಲ್ಲಿ ಫ್ಲೋ ಕಡಿಮೆ ಇರುತ್ತೆ. ಮಳೆಗಾಲ ಬಂದರೆ ಐ ಆಮ್ ಶ್ಯೂರ್ ಯು ವುಡ್ ಲವ್ ದಿಸ್ ಪ್ಲೇಸ್. ಏನೋ ಒಂಥರಲ್ಲ ಈ ಜನ್ನತ್ ಅಥವಾ ಸ್ವರ್ಗಲೋಕ ಅಂತ ಆ ಥರ ಇರುತ್ತೆ. ಸೊ ಅಲ್ಲಿಂದ ಹರ್ಕೊಂಡು ಇದು ಮುಂದಕ್ಕೆ ಹೋಗುತ್ತೆ. ಬನ್ನಿ ತೋರಿಸ್ತೀವಿ, ಹೋಗೋಣ. ಎಂಟ್ರೆನ್ಸ್ ಆ್ಯಕ್ಚುಲಿ ಇವ್ರ ರೆಸಾರ್ಟ್ಗೆ ಕಾಡಿಂದ ಎಂಟ್ರೆನ್ಸ್ ಕೊಡ್ತಾರೆ. ಓನ್ಲಿ ಗಾರ್ಡನ್ ಏರಿಯಾ. ಸೊ ಕಾಡೊಳಗಿಂದ ಬಂದು ಇವರು ರೆಸಾರ್ಟ್ಗೆ ಎಂಟ್ರಿ ಆಗ್ತಾರೆ. ಇದು ಗಾರ್ಡನ್ ಏರಿಯಾ. ಸೊ ಇದಿನ್ನೂ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. ಇದು ಫುಲ್ಲು ಕಂಪ್ಲೀಟ್ ಆದಮೇಲೆ ನಿಮಗೆ ಪೂರ್ತಿ ವಿಡಿಯೋನ ನಾವು ತೋರಿಸ್ತೀವಿ. ಓಕೆನಾ? ಓಕೆ ಸರ್, ನಿಮ್ಗೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ಪಾತ್ ಏನಿದೆ ಇದು ಮಳೆಗಾಲದಲ್ಲಿ ಕಾಡೊಳಗಿಂದ ಹರ್ಕೊಂಬಂದು ಈ ಪಾಂಡಿಗೆ ಬಂದು ನೀರು ತುಂಬಿಕೊಳ್ಳುತ್ತೆ.
ಈ ಪಾಂಡ್ ತುಂಬಿದ್ಮೇಲೆ ಅಲ್ಲಿ ಹಾರ್ಟ್ ಶೇಪ್ ಲೇಕ್ ತುಂಬಿಕೊಳ್ಳುತ್ತೆ ಅಂತ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು. ದಿನ ಮಧ್ಯರಾತ್ರಿ ಇಲ್ಲಿ ಕಾಡು ಪ್ರಾಣಿಗಳು ಬಂದೇ ಬರುತ್ತೆ, ಬಂದ್ಬಿಟ್ಟು ಪಾಸ್ ಆಗಿ ನೀರು ಕುಟ್ಕೊಂಡು ಹೋಗುತ್ತೆ ಅಂತ. ರಿಯಲಿ ಸರ್, ನೀವು ಎಲ್ಲೂ ಇಕೋಸಿಸ್ಟಮ್ನ ಅಥವಾ ಬ್ಯಾಲೆನ್ಸ್ನ ಏನೂ ಡಿಸ್ಟರ್ಬ್ ಮಾಡದೆ ನ್ಯಾಚುರಾಲಿಟಿ ಏನಿದೆಯೋ ನೇಚರ್ದು ಅದನ್ನು ಹಾಗೆ ಉಳಿಸ್ಕೊಂಡು ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು ಸರ್. ಏನು ಅನಿಸ್ತಿದೆ ಸರ್ ಇವತ್ತು ನಿಮ್ಮದು ಈ ಪ್ರಾಜೆಕ್ಟು? ಕನಸು ನನಸಾಗಿದೆ ಅನ್ನಿಸ್ತಿದೆಯಾ ಅಥವಾ ವಾಟ್ ಡು ಯು ಎಕ್ಸಾಕ್ಟ್ಲಿ ಫೀಲ್ ಸರ್? ಮೇಡಮ್, ಈ ಪ್ರಾಜೆಕ್ಟ್ಸ್ ಹೆಂಗೆ ಅಂದರೆ, ನಾವು ಬೆಂಗಳೂರು ಕಾಂಕ್ರೀಟ್ ಕಾಡಲ್ಲಿ ಜನ ವಾಸ ಮಾಡ್ತಾ ಇರ್ತಾರಲ್ವಾ, ಹೌದು ಸರ್. ಹಾಗೆ ನ್ಯಾಚುರಲ್ ಕಾಡಿಗೆ ಅವ್ರು ಬರಬೇಕು ಅಂತಂದ್ರೆ ನ್ಯಾಚುರಲಿಟಿ ಜಾಸ್ತಿ ಇಡಬೇಕು. ನಾವು ಜಾಸ್ತಿ ಕಾಂಕ್ರೀಟ್ ಮಾಡಬಾರ್ದು. ಹೌದು. ಇಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್, ಒಳೆಕಲ್ಲಾಗ್ಬೋದು, ಬಂಡೆಗಳಾಗ್ಬೋದು, ಅದನ್ನೇ ಯೂಸ್ ಮಾಡ್ಕೊಂಡು ಮಿನಿಮಮ್ ಸಿಮೆಂಟ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಜನಗಳು ಎಲ್ಲ ಓಡಾಡ್ತಾರೆ, ಅಲ್ಲಿ ಮಾತ್ರ ಪಾತ್ರೆಗಳಿಗೆ ಮಾತ್ರ ಸಿಮೆಂಟ್ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಆಗಿಬಿಟ್ರೆ ಇಷ್ಟಪಡ್ತಾರೆ ಮೇಡಮ್. ಎಷ್ಟು ನ್ಯಾಚುರಲ್ ಎಕೋ ರೆಸಾರ್ಟ್ ಅಂತ ಹೇಳ್ತೀನಿ ನಾನು. ಪ್ಲಸ್ ನಾವು ಮಿರಾಕಲ್ ಗಾರ್ಡನ್ ಇದೆಯಲ್ಲ, ನ್ಯಾಚುರಲ್ ಆಗಿ ನಾವು ಏನಿದೆ ಇವನ್ ಲ್ಯಾಂಡ್ಸ್ಕೇಪಿಂಗ್ ಏನಿದೆಯಲ್ಲ, ಗುಡ್ಗಳು ಹೆಂಗಿದ್ದು ಹಂಗಂಗೆ ನಾವು ಮಾಡ್ಕೊಂತ ಹೋಗಿದ್ವಿ. ಯಾವ್ದು ಕಟ್ ಮಾಡೋದಾಗಲಿ ಫಿಲ್ ಮಾಡೋದಾಗಲಿ ಏನು ಮಾಡಿಲ್ಲ. ಸಿಸ್ಟಮ್ ಹೆಂಗಿದೆ ಹಂಗೆ ಮೇಂಟೈನ್ ಮಾಡ್ಕೊಂತ ಹೋಗಿದ್ವಿ. ನೋಡಿ, ರೆಸಾರ್ಟ್ ಅಂದರೆ ಕಾಂಕ್ರೀಟ್ ಜಂಗಲ್ ಆಗಬಾರ್ದು. ಇವರು ನ್ಯಾಚುರಲ್ ಫಾರೆಸ್ಟ್ ಒಳಗಡೆ ನ್ಯಾಚುರಲ್ ಕಲ್ಲಿಂದ ಹಿಡಿದು ಮಿನಿಮಲ್ ಸಿಮೆಂಟ್ ಯೂಸ್ ಮಾಡಿಕೊಂಡು ನದಿ ನೀರಿನ ಮೂಲನೇ ಹುಡ್ಕೊಂಡು ಅದೇ ನೀರನ್ನ ತೊಗೊಂಬಂದು ಇಲ್ಲಿ ಕೂಡಿಸಿ ರೆಸರ್ವಾಯರ್ ಮಾಡಿ, ಅಷ್ಟೇ ಅಲ್ಲದೆ ಇವ್ರು ಫ್ಯೂಚರಲ್ಲಿ ಮೇಲ್ಗಡೆನೂ ಒಂದು ರೆಸರ್ವಾಯರ್ ಕಟ್ತಾ ಇದ್ದಾರೆ. ಏನಕ್ಕೆ ಅಷ್ಟು ದೊಡ್ಡ ರೆಸರ್ವಾಯರ್ ಅಂದರೆ, ನಾಳೆ ದಿನ ಸಮ್ಮರಲ್ಲಿ ನೀರು ಬಂದಿಲ್ಲ ಅಂದರೂ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತ ಮೇಲ್ ಕೂಡ ಒಂದು ರೆಸರ್ವಾಯರ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ನಿಜವಾಗ್ಲೂ ಐ ಥಿಂಕ್ ಅರೌಂಡ್ 6:30 ಆಗಿರ್ಬೋದಾ ಸರ್ ಟೈಮು? 6:30 ಆಗಿದೆ. ಬೆಂಗಳೂರು ವೆದರ್ಕಿನ್ನ ಗ್ಯಾರಂಟಿ 6 ಡಿಗ್ರೀಸ್ ಕಡಿಮೆ ಇದೆ ಇಲ್ಲಿ. ಸೊ ಎಲ್ಲರೂ ಈ ರೆಸಾರ್ಟಿಗೆ ಬನ್ನಿ. ನಾನು ಗ್ರೂಪಲ್ಲಿ ನಂಬರ್ ಶೇರ್ ಮಾಡ್ತೀನಿ. ನೀವೆಲ್ಲ ಈ ರೆಸಾರ್ಟಿಗೆ ಬಂದು 6:43 ಆಲ್ಮೋಸ್ಟ್ 7 o'clock ಹತ್ತಿರ ಇದೆ. ಬೆಳಕಿನ್ನೂ ಹಾಗೇ ಇದೆ. ಐ ಥಿಂಕ್ ಸ್ವಲ್ಪ ಚಳಿನೇ ಇದೆ. ಬೆಂಗಳೂರು ವೆದರ್ ಕಂಪೇರ್ ಮಾಡಿದ್ರೆ ಒಂದು 6 ಡಿಗ್ರಿ ಕಡಿಮೆನೇ ಇದೆ. ವೆರಿ ಬ್ಯೂಟಿಫುಲ್, ವೆರಿ ನ್ಯಾಚುರಲ್ ನೇಚರ್ ಫಾರೆಸ್ಟ್ ಮಧ್ಯ ನಿಮ್ಗೆ ಇರಬೇಕು ಅನಿಸಿದ್ರೆ, ಆ ಒಂದು ಬಂಡಲ್ ಆಫ್ ಆಕ್ಸಿಜನ್ ನಿಮಗೆ ನಿಮ್ಮ ಮಕ್ಳಿಗೆ ಬೇಕು ಅಂದರೆ ಮೂಕಾನನ ರೆಸಾರ್ಟಿಗೆ ಬನ್ನಿ ಸರ್. ನಮ್ಮನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಲ್ಲೊಂದು ಸ್ಟ್ಯಾಚ್ಯೂ ಬರುತ್ತೆ ಮೇಡಮ್. ಇಲ್ಲಿ ಒಂದು 15 ಅಡಿ 20 ಅಡಿ ಒಂದು ಚಿಟ್ಟೆ ಬರುತ್ತೆ. ಚಿಟ್ಟೆ 15 ಅಡಿ ಚಿಟ್ಟೆ? ಹೌದು. ಆರ್ಡ್ರು. ಒಂದು 20 ಅಡಿ ಸ್ಟ್ಯಾಚ್ಯೂ ಬರುತ್ತೆ. ಓಕೆ, ಚಿಟ್ಟೆದ ಸ್ಟ್ಯಾಚ್ಯೂ ಇಲ್ಲ, ಇದು ಬೇರೆ ಅದು ಬೇರೆ. ಓ, ಚಿಟ್ಟೆ. ಓಕೆ, ಇಲ್ಲಿ ಚಿಟ್ಟೆ ಬರುತ್ತೆ, ಅಲ್ಲಿ ಸ್ಟ್ಯಾಚ್ಯೂ ಬರುತ್ತೆ 20 ಅಡಿ ಹೈಟ್ಗೆ. ಓಕೆ ಓಕೆ. ಅಲ್ಲೊಂದು ತಿಂಗಳೊಳಗೆ ಅದು ಬಂದು ಎರೆಕ್ಷನ್ಸ್ ಮಾಡ್ತಾರೆ. ಸರಿ ಸರಿ. ಓಕೆ, ರೋಡ್ ಮಾಡಿದ್ದಾರೆ. ಸೊ ಇದು ನ್ಯಾಚುರಲ್ ರೋಡ್ ಕಮ್ ವಾಟರ್ ಫಾಲ್. ಸೊ ಇದು ರೋಡು ಕೂಡ ಹಾಗೆ ನೀರು ಹರ್ಕೊಂಡು ಹೋಗುತ್ತೆ, ಉಪನದಿಗಳ ನೀರು ಹರ್ಕೊಂಡು ಹೋಗುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ನೀರುಗಳು ಕಡಿಮೆ ಇದೆ. ಸೊ ಇಲ್ಲಿ ಚೂರು ನೀರಿದೆ, ಹೀಗೆ ಹರ್ಕೊಂಡು ಇವ್ರು ರೆಸಾರ್ಟ್ ಸುತ್ತ ಹರ್ಕೊಂಡು ಹೋಗುತ್ತೆ. ನೋಡಿ, ರೆಸಾರ್ಟ್ ಅಲ್ಲಿ ಕಾಣಿಸ್ತಿದೆ ದೂರದಲ್ಲಿ. ಸೊ ಎಲ್ಲ ನೇತ್ರಾವತಿ ನದಿಯ ಉಪನದಿಗಳು ಮಳೆಗಾಲದಲ್ಲಿ ಇಲ್ಲಿ ಹರ್ಕೊಂಡು ಹೋಗಿ ಇವು ರೆಸಾರ್ಟ್ ಸುತ್ತ ಹರಿಯುತ್ತೆ. ಐ ಥಿಂಕ್ ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗಾಗಲೇ ಒಂದು ಕಾಡಿನಿಂದ ಬರೋ ಉಪನದಿ ಇಲ್ಲಿ ಹರಿತಾ ಇದೆ. ಇವ್ರು ಹೇಳಿದ್ರು ಈ ನೀರನ್ನ ನಾವು ಡೈರೆಕ್ಟಾಗಿ ಕುಡಿಬೋದು ಅಂತ. ಯಾಕೆ ಡೈರೆಕ್ಟಾಗಿ ಕುಡಿಬೋದು ಅಂದರೆ, ದಿಸ್ ಇಸ್ ದ ವಾಟರ್ ಕಮಿಂಗ್ ಫ್ರಮ್ ಫಾರೆಸ್ಟ್. ಅಂದರೆ ನದಿಗಳು ಕಾಡಿನಲ್ಲಿ ಹುಟ್ಟುತ್ತೆ ಇಲ್ಲಿ. ಸೊ ವೆಸ್ಟರ್ನ್ ಘಾಟ್ಸ್ ಅಂದರೆ ಏನು? ವೆಸ್ಟರ್ನ್ ಘಾಟ್ಸ್ ಹಿಮಾಲಯಾಸ್ಕಿನ ಹಳೇದ? ಇದೆಲ್ಲ ವಿಡಿಯೋನ ನೀವು ನೋಡಬೇಕಂದ್ರೆ ನವನಾರಿ ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.